ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ನಾನು ಕೋರುತ್ತೇನೆ. ಅಬ್ರಹಾಂ ಲಿಂಕನ್ ಮಾನವ ಇತಿಹಾಸ ಕಂಡಂಥ ಅತ್ಯುನ್ನತ ಉದಾತ್ತ ಮತ್ತು ಮಹಾನ್ ಮಾನವತಾವಾದಿ, ಶ್ರೇಷ್ಠ ರಾಜನೀತಿಜ್ಞ ಮತ್ತು ರಾಷ್ಟ್ರೀಯ ನಾಯಕನೂ ಹೌದು. ಯಾಕಂತಂದರೆ ಈ ಒಬ್ಬ ಶ್ರೇಷ್ಠ ರಾಷ್ಟ್ರ ನಾಯಕ ಆಗಬೇಕಾದ್ರೆ ಮುಖ್ಯವಾಗಿ ಆತನ ಮನದ ಒಳಗಿರ್ತಕ್ಕಂಥ ಅಂತಃಕರಣ ಏನೈತಲ್ಲ, ಅದು ಬಹಳ ಅವಶ್ಯಕವಾದದ್ದು. ಈ ಸಂವೇದನಾಶೀಲತೆ ಅನ್ನುವಂಥದ್ದು ರಾಷ್ಟ್ರೀಯ ನಾಯಕರಲ್ಲಿ ಇರಬೇಕಾದಂಥ ಅಮೂಲ್ಯವಾದ ಒಂದು ಮಹತ್ವದ ಗುಣ ವಿಶೇಷತೆ ಅನ್ನೋದನ್ನು ನಾವು ಕಂಡುಕೊಳ್ತೇವೆ. ತನ್ನ 19ನೇ ವಯಸ್ಸಿನಲ್ಲಿ ಅಬ್ರಹಾಂ ಲಿಂಕನ್ ರವರು ನ್ಯೂ ಅರ್ಲಿಯನ್ಸ್ ಪಟ್ಟಣಕ್ಕೆ ಹೋದಾಗ ಅಲ್ಲಿ ನಡೆಯುತ್ತಿದ್ದಂಥ ಗುಲಾಮ ವ್ಯಾಪಾರದ ಕರಾಳ ದೃಶ್ಯವನ್ನು ಕಂಡು ಗುಲಾಮರನ್ನು ಚಾಟಿಂದ ಹೊಡೆಯೋದು, ತಂದೆ ಮಕ್ಕಳನ್ನು ಪ್ರತ್ಯೇಕಿಸುವುದು, ಕೊಂಡುಕೊಳ್ಳುವುದು, ಆಮೇಲೆ ತಂದೆ ತಾಯಿಯಿಂದ ಮಕ್ಕಳುಗಳು ತಂದೆ ತಾಯಿಗಳಿಂದ ಈ ರೀತಿ ಬೇರ್ಪಡುವಾಗ ಅವರ ತೀವ್ರ ಅಗಲಿಕೆಯ ಒಂದು ನೋವಿನ ದುಃಖವನ್ನು ಕನಲಿದಂಥ ಅಬ್ರಹಾಂ ಲಿಂಕನ್ ಆತನ ಅಂತರಾತ್ಮದೊಳಗೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಪರಿವರ್ತನೆಯಾಗಿ ಒಬ್ಬ ಮಹಾನ್ ಮಾನವತಾವಾದಿ, ಈ ಗುಲಾಮ ವ್ಯಾಪಾರವನ್ನು ನಿರ್ಮೂಲನೆ ಮಾಡಲೇಬೇಕು ಅಂತಕ್ಕಂಥ ಅದಕ್ಕಾಗಿ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವಂಥ ಒಂದು ನಿರ್ಣಯ ಮಾಡಿದರು. ಒಂದು ಬ್ಯೂಟಿಫುಲ್ ಪ್ರಶ್ನೆಯನ್ನು ಅವರು ಹೇಳ್ತಾರೆ ಏನಂತಂದರೆ, ಇಫ್ ಸ್ಲೇವರಿ ಈಸ್ ನಾಟ್ ರಾಂಗ್, ನಥಿಂಗ್ ಈಸ್ ರಾಂಗ್ ಇನ್ ದ ವರ್ಲ್ಡ್ ಅಂತಂದು. ಈ ಮನುಷ್ಯನನ್ನು ಮಾರಾಟ ಮಾಡುವಂಥ ಒಂದು ಗುಲಾಮ ವ್ಯಾಪಾರ ತಪ್ಪು ಅಲ್ಲ ಅಂದ್ರೆ ಹಂಗಾರೆ ಈ ಜಗತ್ತಿನಲ್ಲಿ ತಪ್ಪು ಅನ್ನೋದು ಏನೂ ಇಲ್ಲ ಅನ್ನಂಗೆ ಆಯ್ತಲ್ಲ ಅನ್ನುವಂಥದ್ದು. ಪರಿಣಾಮವಾಗಿ ಏನು ಮಾಡಿತು ಅಂತಂದರೆ, ಕಟಿಬದ್ಧನಾದ ಮುಂದೆ 1861ರಿಂದ 65 ಸಂದರ್ಭದಲ್ಲಿ ಅವರ ರಾಷ್ಟ್ರಾಧ್ಯಕ್ಷ ಅವಧಿಯಲ್ಲಿ ಏನಪ್ಪ ನಡೆದಂಥ ಅಂತರ್ಯುದ್ಧದಲ್ಲಿ 6 ಲಕ್ಷಕ್ಕೂ 4 ವರ್ಷ ನಡೆದಂಥ ಈ ಯುದ್ಧದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಸೈನಿಕರು ಏನಂತಂದ್ರೆ ಬಲಿಯಾದರು ಅಂತ. ಅಂತೂ ಕೊನೆಗೆ ಈ ಅಂತರ್ಯುದ್ಧದ ತರುವಾಯದಲ್ಲಿ ಏನಂತಂತಂದರೆ ಅಬ್ರಹಾಂ ಲಿಂಕನ್ ರವರಿಗೆ ಗೆಲುವಾಯಿತು. ಇನ್ನು ಮೇಲೆ ಗೆಲುವಾದ ತರುವಾಯದಲ್ಲಿ ಲಿಂಕನ್ ಯಾವ ರೀತಿ ನಡೆದುಕೊಂಡ್ರು, ಇಲ್ಲಿ ನಾವು ಲಿಂಕನ್ ರವರ ಒಂದು ಅನನ್ಯ ಮಾನವತಾವಾದ, ಅವರಲ್ಲಿ ಇರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂವೇದನಾಶೀಲತೆಯ ಹೃದಯ ಸ್ಪರ್ಶಿ ಘಟನೆಗಳನ್ನು ಈ ಸಂದರ್ಭದಲ್ಲಿ ತಮ್ಮೆದುರಿಗೆ ಸಾದರಪಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಏನಾಯಿತು ಅಂತಂತಂದರೆ, ಯಾವಾಗ ಈ ಗುಲಾಮ ವ್ಯಾಪಾರದ ಪರವಾಗಿ ಗುಲಾಮ ವ್ಯಾಪಾರ ಇರಬೇಕು ಅಂತ ತಿಳ್ಕೊಂಡು ಏನು ದಕ್ಷಿಣ ಪ್ರಾಂತಗಳು ಹೋರಾಟ ಮಾಡಿದ್ವಲ್ಲ, ಆ ಹೋರಾಟದ ನಾಯಕ ಯಾರಪ್ಪ ಅಂತಂದರೆ ರಾಬರ್ಟ್ ಲೀ. ಆ ಒಂದು ಸಂಪೂರ್ಣ ಸೈನ್ಯದ ದಕ್ಷಿಣ ಪ್ರಾಂತದ 7 ಪ್ರಾಂತಗಳ ಗುಲಾಮ ವ್ಯಾಪಾರ ಬೇಕು ಅನ್ನುವಂತಹ ಒಂದು ನಿಟ್ಟಿನ ಈ ಒಂದು ಸೈನಿಕ ದಂಡನಾಯಕ, ಮಹಾನ್ ದಂಡನಾಯಕ ಯಾರಪ್ಪ ಅಂತಂದರೆ ರಾಬರ್ಟ್ ಲೀ ಅಂತಕ್ಕಂಥವ್ರು. ಇನ್ನು ಗುಲಾಮ ವ್ಯಾಪಾರ ಬೇಡ ಅಂತಕ್ಕಂಥ ಉತ್ತರ ಪ್ರಾಂತಗಳದ ಮುಖ್ಯಸ್ಥ ಎಂಪ ಅಂತಂತಂದರೆ ಅಬ್ರಹಾಂ ಲಿಂಕನ್ ರವರು. ಈ ತರುವಾಯದಲ್ಲಿ ಏನಾಯಿತು ಅಂತಂದರೆ, ಯಾವಾಗ ದಕ್ಷಿಣ ಪ್ರಾಂತಗಳು ಸೋತು ಆಗ ಅಬ್ರಹಾಂ ಲಿಂಕನ್ನ ದಂಡನಾಯಕರುಗಳು ಏನು ಮಾಡಿದರು ಅಂತಂದ್ರೆ ಅವರೆಲ್ಲರೂ ಸೇರಿಕೊಂಡು ಅಬ್ರಹಾಂ ಲಿಂಕನ್ ರವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಮಾತನ್ನು ನಿವೇದನೆ ಮಾಡ್ತಾರೆ. ರಾಬರ್ಟ್ ಲೀ ಅವರು ಅತ್ಯಂತ ಅಮಾನುಷವಾದಂಥ ದಂಡನಾಯಕ, ಅವರನ್ನು ಬಂಧಿಸಬೇಕು, ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ಅಬ್ರಹಾಂ ಲಿಂಕನ್ ಹೇಳ್ತಾರೆ ಅಂತಂತಂದರೆ, ಅವ್ರು ಹೇಳ್ತಕ್ಕಂಥ ಮಾತು, ಜಡ್ಜ್ ನಾಟ್ ದ್ಯಾಟ್ ಯು ಬಿ ನಾಟ್ ಜಡ್ಜ್ ಅಂತ. ಇದು ಹೇಳ್ತಾರೆ ಬೈಬಲ್ದಲ್ಲಿರ್ತಕ್ಕಂಥ ಮಾತು. ಆದ್ರೆ ತಕ್ಷಣ ಕೊಟ್ಟಂಥ ಉತ್ತರ ಏನಪ್ಪ ಅಂತಂದ್ರೆ ಅಬ್ರಹಾಂ ಲಿಂಕನ್ ಅಂದರೆ ಏನಂತಂದರೆ, ನಾವು ನಿರ್ಣಯ ಸ್ಥಾನದಲ್ಲಿ ನಿಲ್ಲಬಾರದು, ಏಕೆಂದರೆ ಮುಂದೆ ಇತಿಹಾಸ ನಮ್ಮನ್ನು ಏನಂತಂದರೆ ನಿರ್ಣಾಯಕನಾಗಿ ಅದು ನಡೆದುಕೊಳ್ತದೆ. ಮುಖ್ಯವಾದ ನನ್ನ ವಿಚಾರ ಏನು ಅಂತಂದರೆ, ಅಬ್ರಹಾಂ ಲಿಂಕನ್ ರವ್ರು ಹೇಳ್ತಾರೆ, ತಮ್ಮ ವಿಚಾರವನ್ನು ಹೇಳ್ತಾರೆ, ಐ ಡಿಸ್ಟ್ರಾಯ್ ಮೈ ಎನಿಮಿ ಬೈ ಮೇಕಿಂಗ್ ಫ್ರೆಂಡ್ಶಿಪ್ ವಿತ್ ಹಿಮ್ ಅಂತಂದು. ನಾನು ನನ್ನ ವೈರಿಯನ್ನು ಅವನೊಂದಿಗೆ ಗೆಳೆತನ ಮಾಡುವುದರ ಮೂಲಕವಾಗಿ ಆತನ ವೈರತ್ವವನ್ನು ನಾನು ನಾಶ ಮಾಡ್ತೇನೆ ಅಂತಕ್ಕಂಥದ್ದು. ಅಂದರೆ ಮುಖ್ಯವಾಗಿ ಏನಪ್ಪ ಅಂದ್ರೆ, ದ್ವೇಷ ಬೇಡ, ಪ್ರೀತಿ ಸಾಕು ಅಂತಕ್ಕಂಥ ಮಾತು. ದ್ವೇಷ ಬೇಡ, ಕ್ಷಮೆ ಬೇಕು ಅಂತಕ್ಕಂಥ ಮಾತು. ದ್ವೇಷ ಗೋಡೆಯನ್ನು ಕಟ್ಟುತ್ತದೆ, ಕ್ಷಮೆ ಸೇತುವೆಯನ್ನು ನಿರ್ಮಿಸುತ್ತದೆ. ಆದ್ದರಿಂದ ಏನಂತಂತಂದರೆ ಅವರನ್ನು
ಆತನನ್ನು ಶಿಕ್ಷಿಸುವುದು ಬೇಡ ಅಂತಕ್ಕಂಥ ಮಾತನ್ನು ಒಪ್ಪಿಕೊಳ್ಳೋದ್ರ ಮೂಲಕವಾಗಿ ಸಂಪೂರ್ಣವಾಗಿ ಕ್ಷಮಾದಾನವನ್ನು ಅಂತಂತಂದರೆ ಅಬ್ರಹಂ ಲಿಂಕನ್ ನೀಡ್ತಾನ ಅಂತಕ್ಕಂಥದ್ದು. ಇಲ್ಲಿ ನಮ್ಮ ಗಮನಕ್ಕೆ ಬರೋದೇನಪ್ಪ ಅಂತಂದರೆ, ಅಬ್ರಹಂ ಲಿಂಕನ್ ತನ್ನ ಎದುರಾಳಿಯನ್ನು, ಎಲ್ಲಿಯವರೆಗೆ ಯುದ್ಧ ಇದೋ ಅವ್ರ ಎದುರಾಳಿ ಯುದ್ಧ ಮುಗಿದ ಮೇಲೆ ಏನಪ್ಪ ಅಂತಂದ್ರೆ ಅವರನ್ನು ಸಮಾನತಾ ವೇದಿಕೆಯ ಮೇಲೆ ಪರಿಗಣಿಸೋದ್ರ ಮೂಲಕವಾಗಿ ಅಬ್ರಹಂ ಲಿಂಕನ್ ರವರು ಹೃದಯ ಪರಿವರ್ತನೆಯ ಒಬ್ಬ ಮಹಾನ್ ಸಂತರಾಗಿ ನಮ್ಗೆ ಇಲ್ಲಿ ಏನಪ್ಪ ಅಂತಂದರೆ ಅವರು ಕಾಣ್ತಾರೆ. ಇದು ಅಬ್ರಹಂ ಲಿಂಕನ್ ರವರ ಒಂದು ಶ್ರೇಷ್ಠ ಗುಣ ಮತ್ತು ನಮ್ಮ ನಾಯಕರು ಮತ್ತು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕಾದಂಥ ಒಂದು ಆದರ್ಶ ಗುಣ ಅದು. ಅದಕ್ಕೇನಂತಂತಂದ್ರೆ ಈ ಒಂದು ನಿರ್ಣಯದ ಮೂಲಕವಾಗಿ, ಅಂದರೆ ರಾಬರ್ಟ್ ಲೀಯನ್ನು ಕ್ಷಮಿಸೋದರ ಮೂಲಕವಾಗಿ, ಆತನನ್ನು ಮುಕ್ತಗೊಳಿಸೋದ್ರ ಮೂಲಕವಾಗಿ ಅಬ್ರಹಂ ಲಿಂಕನ್ ರವರು ಮುಖ್ಯ 3 ಗುಣಗಳು ನಮ್ಗೆ ಏನು ಕಂಡು ಬರ್ತಾವಪ್ಪ ಅಂತಂದ್ರೆ, ಅವರ ಅನನ್ಯವಾದಂಥ ಮಾನವೀಯ ಗುಣ, 2ನೇದು ಅವರ ಕ್ಷಮಾಶೀಲತೆ, 3ನೇದು ದೂರದೃಷ್ಟಿ, ಅಂದ್ರೆ ನೇಷನ್ ಫಸ್ಟ್, ಅಂದರೆ ರಾಷ್ಟ್ರವನ್ನು ಒಗ್ಗೂಡಿಸುವುದು. ದ್ವೇಷದ ಮೂಲಕ ಏನಪ್ಪ ಅಂದ್ರೆ ದ್ವೇಷವನ್ನು ನಿವಾರಿಸಲಿಕ್ಕೆ ಆಗುವುದಿಲ್ಲ, ಬೆಂಕಿಯಿಂದ ಆರಿಸಲಿಕ್ಕೆ ಆಗುವುದಿಲ್ಲ. ಬೆಂಕಿ ಆರಿಸಲು ನೀರು ಬೇಕು, ದ್ವೇಷ ನಿವಾರಿಸಲು ಪ್ರೀತಿ ಬೇಕು ಅಂತಕ್ಕಂಥ ಒಂದು ಮಹಾನ್ ಸಂದೇಶವನ್ನು ಜಾಗತಿಕ ಮಟ್ಟದಲ್ಲಿ ಒಂದು ನೂತನವಾದಂಥ ಚಿರಕಾಲದ ಸತ್ಯವನ್ನು ಅಬ್ರಹಂ ಲಿಂಕನ್ ರವರು ಇಲ್ಲಿ ನಮಗೆ ಕೊಡ್ತಾರೆ. ಇದು ಬಹಳ ಮಹತ್ವದ ಒಂದು ಏನಪ್ಪ ಅಂದ್ರೆ ಒಂದು ಐತಿಹಾಸಿಕ ಘಟನೆ. ಇವತ್ತು ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಇದೇ ಬೇಕಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯುದ್ಧ, ಭೀಕರವಾದ ಯುದ್ಧಗಳು ಮತ್ತು ಸ್ಫೋಟಕಗಳು ಸಂಭವಿಸ್ತಕ್ಕಂಥ ಈ ದಿನಮಾನಗಳಲ್ಲಿ ಶಾಂತಿಯ ಮತ್ತು ಕ್ಷಮೆಯ ಒಂದು ಶ್ರೇಷ್ಠತ್ವವನ್ನು ಇದು ಹೇಳ್ತದೆ. ಇನ್ನು 2ನೇದಾಗಿ ಮತ್ತೊಂದು ಘಟನೆಯನ್ನು ತಮ್ಮೆದುರಿಗೆ ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂತಂದರೆ, ಲೀಡಿಯಾ ಬಿಕ್ಸ್ಬೈ ಅಂತಕ್ಕಂಥ ಒಬ್ಬ ತಾಯಿ ಏನಂತಂದ್ರೆ ಈ ಅಂತಃಕಾಲದಲ್ಲಿ 1861-65 ಅಂತರ್ಯುದ್ಧದಲ್ಲಿ ಅಂತಂದ್ರೆ 5 ಮಂದಿ ಮಕ್ಕಳು ಸೈನಿಕರು ಏನಪ್ಪ ಅಂತಂದ್ರೆ ಸಾವನ್ನು ಅಪ್ಪಿಕೊಳ್ತಾರೆ. ಅಂದ್ರೆ ಒಬ್ಬ ತಾಯಿ 5 ಮಕ್ಕಳನ್ನು ಏನಪ್ಪ ಅಂದ್ರೆ ಕಳ್ಕೊಳ್ತಾರೆ. ಇದನ್ನು ಈ ಯುದ್ಧದ ದಾಖಲೆಗಳ ಮೂಲಕವಾಗಿ ತಿಳಿದುಕೊಂಡಂಥ ನಮ್ಮ ಈ ಅಬ್ರಹಂ ಲಿಂಕನ್ ರವರು ಒಬ್ಬ ತಾಯ್ತನದ ಹೃದಯದಿಂದ ಇಷ್ಟೊಂದು ಅವ್ರು ನೊಂದುಕೊಂಡ್ರು. ಏನು ಅಂತಂತಂದ್ರೆ ಒಂದು ಒಳ್ಳೆ ಜಾಗತಿಕ ಇತಿಹಾಸದ ಒಂದು ಮಹತ್ವದ ಮೌಲ್ಯಗಳುಳ್ಳಂಥ ಮಾತುಗಳುಳ್ಳ ಒಂದು ಪತ್ರವನ್ನು ಅವರು ಬರೀತಾರೆ. ಆ ಪತ್ರದಲ್ಲಿ ಅವರು ಎಷ್ಟು ಚಂದ ಬರೀತಾರೆ ಅಂತಂತಂದರೆ, ಲಿಡಿಯಾರವರಿಗೆ ಈ ಅಂತಃಕಾಲದಲ್ಲಿ 5 ಮಕ್ಕಳನ್ನು ಕಳೆದುಕೊಂಡಂಥ ತಮ್ಮ ತಾಯ್ತನದ ನೋವನ್ನು ನನ್ನ ಮಾತುಗಳಿಂದ ನಾನು ಶಮನಗೊಳಿಸುತ್ತೇನೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಬದಲಾಗಿ ಏನಂತಂತಂದ್ರೆ ಒಂದನ್ನು ಮಾತ್ರ ನಾನು ಹೇಳ್ತೇನೆ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಏನು ಅಂತಂದ್ರೆ, ಈ ಗಣರಾಜ್ಯದ ರಕ್ಷಣೆಗಾಗಿ ತಾವು 5 ಮಕ್ಕಳನ್ನು ಏನಪ್ಪ ಅಂದ್ರೆ ತ್ಯಾಗ ಮಾಡಿದ್ರಲ್ಲ, ಆ ಗಣರಾಜ್ಯದ ಒಂದು ಕೃತಜ್ಞತೆಯನ್ನು ಈ ಪತ್ರದ ಮೂಲಕವಾಗಿ ನಾನು ಸಲ್ಲಿಸದೇ ಇದ್ದರೆ ನನಗೆ ಶಾಂತಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಈ ಪತ್ರ ಬರೆದಿದ್ದೇನೆ. ತಮ್ಮ 5 ಮಂದಿ ಮಕ್ಕಳುಗಳನ್ನ ನೆನಪುಗಳು ಜೊತೆಗೆ ಅವರು ಈ ಶ್ರೇಷ್ಠ ರಾಷ್ಟ್ರದ ಒಂದು ಒಗ್ಗೂಡುವಿಕೆಗಾಗಿ, ಒಂದು ಒಕ್ಕಟ್ಟಿಗಾಗಿ ಅವರು ತಮ್ಮ ಪ್ರಾಣವನ್ನು ಗೌರವಪೂರ್ವವಾಗಿ ಅರ್ಪಿಸಿರಲ್ಲ, ಆ ಒಂದು ಅಭಿಮಾನ ನಿಮ್ಮ ದುಃಖವನ್ನು ಏನಪ್ಪ ಅಂತಂತಂದರೆ ಅದು ಕಡಿಮೆಗೊಳಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಂತಕ್ಕಂಥ ಮಾತು. ಇಲ್ಲಿ ನಮ್ಮ ಮುಖ್ಯವಾಗಿ ಗೊತ್ತಾಗೋದು ಏನಂತಂದರೆ, ಅಬ್ರಹಂ ಲಿಂಕನ್ನಲ್ಲಿ ಇರ್ತಕ್ಕಂಥ ಒಂದು ತಾಯ್ತನದ ಗುಣ ಎಷ್ಟು ಆಶ್ಚರ್ಯ ಅನಿಸ್ತದೆ ಅಂತಂದರೆ, ಅಬ್ರಹಂ ಲಿಂಕನ್ 9ನೇ ವರ್ಷದಲ್ಲೇ ತಮ್ಮ ತಾಯಿಯನ್ನು ಕಳೆದುಕೊಂಡ್ರು, ಅವ್ರು ನ್ಯಾನ್ಸಿ ಅಂತಕ್ಕಂಥ ಅವ್ರ ತಾಯಿಯನ್ನು. ಆಮೇಲೆ ಅವರ ಮಲತಾಯಿ ಸರಾ ಅಂತ ಬರ್ತಾರೆ. ಈ ಮಲತಾಯಿ ಹೆತ್ತ ತಾಯಿಯ ಎಲ್ಲ ಪ್ರೀತಿಯನ್ನು ಅವ್ರು ಏನಂತಂದ್ರೆ ಮಲತಾಯಿ ಆದರೂ ಕೂಡ ಅಬ್ರಹಂ ಲಿಂಕನ್ನಿಗೆ ಧಾರೆ ಏರಿತಾರೆ. ಅಬ್ರಹಂ ಲಿಂಕನ್ ಬಗ್ಗೆ ಎಷ್ಟು ಚಂದ ಮಾತಾಡ್ತಾರೆ ಸರಾ ಅಂತಂದ್ರೆ, ಅಬ್ರಹಂ ಲಿಂಕನ್ ಇಂಥ ಮಗುವದಲ್ಲ, ಜಗತ್ತಿನ ಯಾವುದೇ ತಾಯಿ ಆದರೂ ಕೂಡ ಏನಂತಂತಂದರೆ ಹೆಮ್ಮೆ ಪಡಬೇಕು ಅಂಥ ಮಗ ಅಂತಕ್ಕಂಥದ್ದು. ಆಮೇಲೆ ಆತನ ಓದುವುದಕ್ಕೆ ಪ್ರತಿಯೊಂದಕ್ಕೂ ಏನಂತಂದ್ರೆ ಆಕೆ ಪೂರೈಸಿ ಆತನನ್ನು ಒಬ್ಬ ಸಮರ್ಥ ನಾಯಕನನ್ನಾಗಿ ರೂಪಿಸುವಲ್ಲಿ. ಅಂದರೆ ಇಲ್ಲಿ ಏನಂತಂದರೆ ಒಂದು ಮಾತು ಬರ್ತದೆ, ಯಾವ ಮಗುವಿಗೆ ಪ್ರೀತಿ ಪಡೆದು ಗೊತ್ತಿರುವುದಿಲ್ಲವೋ ಆ ಮಗುವಿಗೆ ಪ್ರೀತಿ ಕೊಡುವುದೂ ಗೊತ್ತಿರುವುದಿಲ್ಲ ಅಂತಕ್ಕಂಥ ಮಾತು ಬರ್ತದೆ. ಇಲ್ಲಿ ತನ್ನ ಮಾತೃ ಪ್ರೇಮವನ್ನು ಸಂಪೂರ್ಣವಾಗಿ ಧಾರೆ ಎರೆದಂಥ ಮಲತಾಯಿ ಸರಾ ಏನಂತಂದರೆ ಅಬ್ರಹಂ ಲಿಂಕನ್ನಲ್ಲಿ ಪ್ರೀತಿಯ ಒಂದು ರೋಮಾಂಚನ ಸ್ಪರ್ಶದ ಒಂದು ಭಾವನೆಗಳನ್ನು ಬಾಲ್ಯದಲ್ಲಿನೇ ಏನಪ್ಪ ಅಂತಂತಂದರೆ ಬೆಳೆಸಿದರು ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗ್ತದೆ. ಇನ್ನು ಮಹತ್ವದ 3ನೇ ಒಂದು ಘಟನೆ ಬರ್ತದೆ. ಏನಂತಂತಂದ್ರೆ, ಒಬ್ಬ ತಾಯಿ ಏನಂತಂತಂದರೆ ತನ್ನ ಮಗನನ್ನು, ಆಕೆಯ ಮಗ ಯುವಕ ಇನ್ನು,
ಆಕೆ ಮಗ ಯುವಕ. ಆದರೆ ಏನಾಗಿರ್ತೈತಿ ಅಂತಂದರೆ, ಈ ಅಂತರ್ಯುದ್ಧದ ಸಂದರ್ಭದಲ್ಲಿ ವಿಪರೀತವಾದ ಕೆಲಸದ ಹೊರೆಯಿಂದಾಗಿ ಆತ ಸೈನ್ಯದ ಸಂದರ್ಭದಲ್ಲಿ ತನ್ನ ಕೆಲಸದ ಅವಧಿಯಲ್ಲಿ ನಿದ್ರೆ ಮಾಡ್ತಿರ್ತಾನೆ. ಇದನ್ನೇನಪ್ಪ ಅಂತಂತಂದ್ರೆ ಪರಿಶೀಲಿಸಿದಂಥ ಸೈನ್ಯಾಧಿಕಾರಿಗಳು, ಯಾಕಂತಂದರೆ ಯುದ್ಧದ ಕಾಲದಲ್ಲಿ, ಯುದ್ಧ ನಡೆದ ವೇಳೆಯಲ್ಲಿ ಕಾರ್ಯನಿರತ ಒಬ್ಬ ಸೈನಿಕ ನಿದ್ದೆ ಮಾಡುವುದು ಅಂತಂತಂದರೆ ಅದು ಮಹಾಪರಾಧ, ಆತನಿಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತೆ. ಇದನ್ನು ಕೇಳಿದಂಥ ಆತನ ತಾಯಿ ದೂರದ ಊರುಗಳಿಂದ ಏನಪ್ಪ ಅಂದ್ರೆ ವಾಷಿಂಗ್ಟನ್ DC ಬಂದು ಅಬ್ರಹಂ ಲಿಂಕನ್ ರವ್ರನ್ನ ಭೇಟಿ ಆಗ್ತಾಳೆ, ಬೇಡ್ಕೊಳ್ತಾರೆ. ಆಗ ಅಬ್ರಹಂ ಲಿಂಕನ್ ರವರು ದಾಖಲೆಯನ್ನು ತರಿಸ್ಕೊಳ್ತಾರೆ. ಈತ ಎಷ್ಟು ಅವಧಿ ಕೆಲಸ ಮಾಡಿದ, ಆ ಸುದೀರ್ಘವಾದ ಅವಧಿಯಲ್ಲಿ ಯುವಕನಾದಂಥ ಸೈನಿಕನಿಗೆ ನಿದ್ದೆ ಬರುವುದು ಸಹಜ ಅಂತ ತಿಳ್ಕೊಂಡು ಅಬ್ರಹಂ ಲಿಂಕನ್ ರವರು ಏನು ಮಾಡ್ತಾರೆ ಅಂದರೆ, ಆತನಿಗೆ ವಿಧಿಸಿದಂಥ ಮರಣದಂಡನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಕ್ಷಮೆ ನೀಡಿಬಿಡ್ತಾರೆ. ಇದು ಏನು ಅಂತಂತಂದ್ರೆ ಎಷ್ಟೊಂದು ಮಹತ್ವದ ಒಂದು ಘಟನೆಯಪ್ಪ ಅಂತಂತಂದರೆ, ಅಂದ್ರೆ ಅದಕ್ಕೆ ಹೇಳ್ತಾರೆ, ತಾಯ್ತನ ಅಂತಕ್ಕಂಥದ್ದು ಅದು ಲಿಂಗ ಸೂಚಕ ಶಬ್ದ ಅಲ್ಲ, ಅದು ಗುಣಸೂಚಕ ಶಬ್ದ. ಅಂದ್ರೆ ಒಬ್ಬ ಪುರುಷನೂ ಕೂಡ ಏನಪ್ಪ ಅಂತಂದ್ರೆ ಒಂದು ಮಿಡಿತದ ಭಾವನೆಯನ್ನು ಹೊಂದಿದ್ದಾನೆ ಅಂದ್ರೆ ಆತ ತಾಯಿ ಒಂದು ಹೃದಯವನ್ನೇ ಹೊಂದಿರ್ತಾನೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈಗ ನಾವು ಕಲ್ಪನೆ ಮಾಡಿಕೊಳ್ಳೋಣ, ಮರಣದಂಡನೆಗೆ ಗುರಿಯಾಗಿದ್ದಂಥ ಒಬ್ಬ ಮಗನ ತಾಯಿ ಅದು ಕ್ಷಮಿಸಿದಾಗ ಎಂಥ ಒಂದು ಆನಂದ, ಸಂತೋಷ ಆಗಿರ್ಬೋದು ಅಂತಕ್ಕಂಥದ್ದು ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ತಾಯ್ತನದ ಹೃದಯದ ಅದನ್ನು ಕೊಡಮಾಡಿದವರು ಯಾರಪ್ಪ ಅಂತಂದರೆ ಅಬ್ರಹಂ ಲಿಂಕನ್. ಇಲ್ಲಿ ಈ ಹಂತದಲ್ಲಿ ನನಗೊಂದು ನೆನಪಾಗೋದು ಅಂತಂದರೆ, ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದ ಧ್ರುವತಾರೆ ಅಂತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಸಂದರ್ಭ ನನಗೆ ನೆನಪಾಗ್ತದೆ. ಕಿತ್ತೂರು ಚೆನ್ನಮ್ಮ, ನಾವು ಸಾಮಾನ್ಯವಾಗಿ ಹೇಳ್ತೇವೆ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸ ಪುಸ್ತಕದಲ್ಲಿ ಏನಂತೀವಿ ಅಂತಂತಂದರೆ ಇದು 1857 ಅದು ಪ್ರಥಮ ಸ್ವಾತಂತ್ರ್ಯ. ಆದರೆ ಅದಕ್ಕಿಂತ 33 ವರ್ಷಗಳ ಮೊದಲು ಅಂದರೆ 1824ರಲ್ಲಿ ನಮ್ಮ ಕರ್ನಾಟಕದ ಕಿತ್ತೂರಿನ ಸಂಸ್ಥಾನದ ಒಬ್ಬ ಒಡತಿ ರಾಣಿ ಚೆನ್ನಮ್ಮ ಅವರು ಅಂತಂತಂದರೆ 1824ರಲ್ಲಿ ಬ್ರಿಟಿಷರ ವಿರುದ್ಧ, ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಟ ಮಾಡಿ ಗೆಲುವನ್ನು ಸಾಧಿಸ್ತಾರೆ, ಯಶಸ್ಸು ಪಡಿತಾರೆ. ಆಮೇಲೆ ಗೆದ್ದಂಥ ಕಿತ್ತೂರು ಚೆನ್ನಮ್ಮನ ವೀರ ಸೈನಿಕರು ಏನಂತಂದರೆ ಬ್ರಿಟಿಷ್ ಸೆರೆಯಾಳುಗಳನ್ನು ತೊಗೊಂಡು ಬಂದು ಅಲ್ಲಿ ಆಸ್ಥಾನದಲ್ಲಿ ಮುಂದೆ ನಿಲ್ಲಿಸಿದಾಗ ಅದರಲ್ಲಿ ಮಕ್ಕಳುಗಳು ಇರ್ತಾವೆ, ಮಕ್ಕಳುಗಳು ಅಳ್ತಿರ್ತಾವೆ. ಆಗ ಕಿತ್ತೂರು ವೀರರಾಣಿ ಚೆನ್ನಮ್ಮ ಏನಂತಂತಂದರೆ ಆ ಮಕ್ಕಳ ಕಣ್ಣೀರುಗಳನ್ನು ನೋಡಿಕೊಂಡು ತಾಯಿಯ ವೇದನೆಯನ್ನು ಅವರು ಅನುಭವಿಸಿಕೊಂಡು ಆ ಮಕ್ಕಳನ್ನು ಸಂಪೂರ್ಣ ಮತ್ತೆ ಮರಳಿ ತಾಯಂದರಿಗೆ ಒಪ್ಪಿಸ್ಲಿಕ್ಕೆ ಹೇಳ್ತಾರೆ. ಆ ಮಾತಿನಲ್ಲಿ ಆ ಸಂದರ್ಭ ಒಂದು ಮಾತು ಹೇಳ್ತಾರೆ ಕಿತ್ತೂರು ಚೆನ್ನಮ್ಮ ಅವ್ರು ಏನಂತಂದರೆ, ವೈರಿಗಳ ಮಕ್ಕಳು ವೈರಿಗಳಲ್ಲ, ದ ಚಿಲ್ಡ್ರನ್ ಆಫ್ ಅವರ್ ಎನಿಮೀಸ್ ಆರ್ ನಾಟ್ ಅವರ್ ಎನಿಮೀಸ್ ಅಂತಕ್ಕಂಥದ್ದು. ಇಲ್ಲಿಯೂ ಕೂಡ ಏನಂತಂತಂದರೆ ಅಬ್ರಹಂ ಲಿಂಕನ್ ಅವರು ಅವರ ಮಗನ ತಾಯ್ತನದ ಮಿಡಿತವನ್ನು ಏನಂತಂತಂದ್ರೆ ಕಂಡುಕೊಂಡು ಅವರನ್ನು ಕ್ಷಮಿಸಿದರು. ರಾಬರ್ಟ್ ಲೀಲಿಯೂ ಕೂಡ ಅದನ್ನು ಕ್ಷಮಿಸಿದರು. ಇದು ಏನು ಅಂತಂದ್ರೆ ನಮಗೆ ಬಹಳ ಮುಖ್ಯ ಅನಿಸ್ತದೆ. ತರುವಾಯದಲ್ಲಿ ಅಂದರೆ ಅಬ್ರಹಂ ಲಿಂಕನ್ ರವರ ಒಂದು ಮಿಡಿತ ಅನ್ನೋದೇನಿತ್ತಲ್ಲ, ಕೇವಲ ಮಾನವ ಜೀವಿಗಳಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ಅವ್ರು ಏನಂತಂದ್ರೆ ಅನನ್ಯವಾದಂಥ ದಯೆ, ಪ್ರಾಣಿಗಳ ನೋವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಎಂಪಥಿ ಅಂತ ಅಂತೀವಲ್ಲ, ಈ ಎಂಪಥೆಟಿಕ್ ಒಂದು ವ್ಯಾಲ್ಯೂ ಯಾರಲ್ಲಿತ್ತಪ್ಪ ಅಂತಂದ್ರೆ ಅಬ್ರಹಂ ಲಿಂಕನ್ ರವರಲ್ಲಿತ್ತು. ಒಮ್ಮೆ ಅವರು ಸಹಜವಾಗಿ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಕೊಳಚೆಯಲ್ಲಿ ಅಂತಂದ್ರೆ ಒಂದು ಹಂದಿ ಬಿದ್ದು ಒದ್ದಾಡ್ತಿತ್ತು. ಅಂಥ ಒಬ್ಬ ವ್ಯಕ್ತಿಯೂ ಕೂಡ ಏನಪ್ಪ ಅಂತಂದ್ರೆ ಆ ಕಾರಿನಿಂದ ಇಳಿದು ಅದನ್ನು ಎತ್ತಿ ಅದನ್ನೇನಂತಂದ್ರೆ ಮತ್ತೆ ಸರಿಪಡಿಸಿ ಅದನ್ನು ನಮ್ಮ ದಾರಿಗೆ ಹಚ್ತಾರೆ. ಇದನ್ನು ಕೇಳಿದಾಗ ಏನಪ್ಪ ಅಂತಂತಂದ್ರೆ ಇದು ತಾವು ಎಷ್ಟೊಂದು ಪ್ರಾಣಿ ದಯೆಯನ್ನು ತೋರಿಸಿದಿರಿ ಅಂತಂದು. ಆಗ ಅಬ್ರಹಂ ಲಿಂಕನ್ ಅವರು ಹೇಳ್ತಾರೆ, ನಾನು ಅದಕ್ಕೆ ದಯೆ ತೋರಿಸೋದಕ್ಕಿಂತ ಅದರಿಂದ ನಾನು ಬಹಳಷ್ಟು ನೆಮ್ಮದಿನ ಪಡ್ಕೊಂಡೆ. ಯಾಕಂದರೆ ಆ ಸ್ಥಿತಿಯಲ್ಲಿ ಅದು ಇದ್ದದ್ದನ್ನು ನಾನು ನೋಡ್ಕೊಳ್ತಾನೆ ಹೋಗಿದ್ನಿ ಅಂತಂದಿದ್ರೆ ಬಹುಶಃ ನನ್ನ ಇಡೀ ದಿನ ಏನಪ್ಪ ಅಂದ್ರೆ ಆ ಚಡಪಡಿಕೆಯಲ್ಲಿ ನಾನು ನನ್ನ ನೆಮ್ಮದಿಯನ್ನು ಕಳೆದುಕೊಳ್ತಿದ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇನ್ನು ಬಹಳ ಮುಖ್ಯವಾದ ಒಂದು ಘಟ್ಟಕ್ಕೆ ನಾನು ಬರ್ತಾ ಇದ್ದೇನೆ. ಏನು ಅಂತಂತಂದರೆ 1800ರ ಸಂದರ್ಭದಲ್ಲಿ ಅಮೇರಿಕಾದ ಶಾಲೆಗಳಲ್ಲಿ ಏನಂತಂತಂದ್ರೆ ಒಂದು ವ್ಯವಸ್ಥೆ ಇತ್ತು. ಯಾವ ವಿದ್ಯಾರ್ಥಿಗಳು ದಡ್ಡಿರ್ತಾರೆ, ಯಾವ ವಿದ್ಯಾರ್ಥಿಗಳು ಏನಂತಂತಂದರೆ ಶಾಲೆಯ ನಿಯಮಾವಳಿಗಳಿಗೆ ಒಪ್ಪಿರೋದಿಲ್ಲ, ಅಂಥ ವಿದ್ಯಾರ್ಥಿಗಳಿಗಾಗಿನ ಪ್ರತಿಯೊಂದು ವರ್ಗ ಕೋಣೆಯಲ್ಲಿ ಡನ್ಸಸ್ ಕಾರ್ನರ್ ಅಂದರೆ ಡಲ್ ಬಾಯ್ಸ್ ಕಾರ್ನರ್ ಅಂತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅಂದ್ರೆ ಏನು ಅಂತಂದರೆ ಆ ಮೂಲೆಯಲ್ಲಿ ಯಾವ ವಿದ್ಯಾರ್ಥಿ ದಡ್ಡ ಇರ್ತಾನೆ, ಯಾವ ವಿದ್ಯಾರ್ಥಿ, ನಾವು ಆ್ಯಕ್ಚುಲಿ ಆಧುನಿಕ ಶಿಕ್ಷಣ ಶಾಸ್ತ್ರದಲ್ಲಿ ದಡ್ಡ ಅನ್ನಂಗಿಲ್ಲ, ಸ್ಲೋ ಲರ್ನರ್ಸ್ ಅಂತೀವಿ, ಅವ್ರಿಗೆ ನಿಧಾನ ಕಲಿಕೆಯವರು ಅಂತ. ಆ ವಿದ್ಯಾರ್ಥಿಗಳನ್ನು ಏನಂತಂದ್ರೆ ಒಂದು ಮೂಲೆ ಅವರು ಗೋಡೆಗೆ ಮುಖವಾಗಿ ನಿಲ್ಲಬೇಕು. ಮತ್ತಷ್ಟು ಏನಪ್ಪ ಅಂದ್ರೆ ಅವರ ಗಾಯದ ಮೇಲೆ ಬರೆ ಎಳೆಯುವಂತೆ ಅವರಿಗೆ ಒಂದು ವಿಶೇಷವಾದ ಡಿ ಕ್ಯಾಪ್ ಅಂತಂದು, ಅಂದ್ರೆ ಏನು ಉದ್ದನ ಚೂಪಾದಂಥ ಒಂದು ಟೊಪ್ಪಿಗೆಯನ್ನು ಹಾಕಿ
ಅವನ ಗೋಡೆಗೆ ಮುಖ ಮಾಡಿ ಇಡೀ ದಿವಸ ಶಾಲೆಯಲ್ಲಿ ನಿಲ್ಲಬೇಕು. ಇದನ್ನು ನೋಡಿದಂಥ ಇದು ಈ ವ್ಯವಸ್ಥೆ ಇತ್ತು. ಅಬ್ರಹಾಂ ಲಿಂಕನ್ ಒಂದೇ ವರ್ಷ ಏನಪ್ಪ ಅಂತಂದ್ರೆ ಶಾಲೆಗೆ ಹೋಗಿದ್ದು, ಸಾಂಪ್ರದಾಯಿಕ ಶಾಲೆಯಲ್ಲಿ ಕಲಿತಿದ್ದು. ಅಬ್ರಹಾಂ ಲಿಂಕನ್ ಅಧ್ಯಕ್ಷರಾದ ಮೇಲೆ ತಾವು ಕಲಿತ ಶಾಲೆಗೆ ಹೋಗ್ತಾರೆ. ಹೋದ ಮೇಲೆ ಏನಂತಂತಂದರೆ ನೇರವಾಗಿ ಒಂದು ವರ್ಗ ಕೋಣೆಗೆ ಹೋದ್ಮೇಲೆ ಅಲ್ಲಿ ಡಲ್ ಬಾಯ್ಸ್ ಕಾರ್ನರ್ನಲ್ಲಿ ಒಬ್ಬ ವಿದ್ಯಾರ್ಥಿ ನಿಂತಿರ್ತಾನೆ, ಬಾಲಕ ನಿಂತಿರ್ತಾನೆ. ಅವರು ಎಷ್ಟು ಅವರಲ್ಲಿ ಒಂದು ಆ ವಿದ್ಯಾರ್ಥಿ, ಯಾಕಂತಂದರೆ ಅಂಥ ವಿದ್ಯಾರ್ಥಿಗಳ ನೋವು, ಅವಮಾನ, ಇನ್ಸಲ್ಟ್ಸ್ ಆರ್ ನಾಟ್ ಮೋರ್ ಈಸಿಲಿ ಫಾರ್ಗಾಟನ್ ದ್ಯಾನ್ ಇಂಜುರೀಸ್ ಅಂತಕ್ಕಂಥ ಮಾತು. ನೇರವಾಗಿ ಅಬ್ರಹಾಂ ಲಿಂಕನ್ ಅವರು ಏನು ಮಾಡಿದರು ಅಂತಂದ್ರೆ ಆ ಬಾಲಕನಲ್ಲಿ ಹೋಗ್ತಾರೆ, ಅವನು ಬೆನ್ನು ತಟ್ತಾರೆ, ನವರಾಗಿ ಒಂದು ಮಾತು ಹೇಳ್ತಾರೆ, ಮೈ ಡಿಯರ್ ಬಾಯ್, ಡೋಂಟ್ ವರಿ, ಒನ್ ಡೇ ಯು ವಿಲ್ ಬಿ ದ ಪ್ರೆಸಿಡೆಂಟ್ ಆಫ್ ದ USA ಅಂತಂದು. ಮಗು, ಚಿಂತೆ ಮಾಡಬೇಡಪ್ಪ, ಒಂದಿಲ್ಲ ಒಂದು ದಿವಸ ನೀನು ಈ ಅಮೇರಿಕಾದ ಅಧ್ಯಕ್ಷ ಆಗ್ತಿದ್ದೀ ಅಂತಕ್ಕಂಥ ಮಾತು. ಯಾವ ವಿದ್ಯಾರ್ಥಿಯನ್ನು ಇಡೀ ವರ್ಗ ಕೋಣೆನ ಶಿಕ್ಷಕರ ಸಮೇತವಾಗಿ ಆ ಒಂದು ರೀತಿ ಅವಮಾನಕರ ರೀತಿಯಲ್ಲಿ ನಿಲ್ಲಿಸಿದ್ರು, ಅಂಥ ಅವಮಾನದಲ್ಲಿ ಬೆಂದು ಹೋದಂಥ ವಿದ್ಯಾರ್ಥಿಯ ಮನಸ್ಸಿಗೆ ಏನಪ್ಪ ಅಂದ್ರೆ ಅವನನ್ನು ಒಬ್ಬ ಅಮೇರಿಕಾದ ಅಧ್ಯಕ್ಷ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಾಗ ಆ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಒಂದು ಅಂತಃಶಕ್ತಿಗೆ ಅಂಥ ಒಂದು ಶ್ರೇಷ್ಠ ಶಕ್ತಿಯನ್ನು ಅಬ್ರಹಾಂ ಲಿಂಕನ್ ಅವ್ರಿಗೂ, ಇದು ಆಧುನಿಕ ಶಿಕ್ಷಣ ಶಾಸ್ತ್ರ ಒಪ್ಪಿಕೊಳ್ಳುವಂಥ ಒಂದು ಮಕ್ಕಳ ಮನಸ್ಸು. ಸಾಮಾನ್ಯವಾಗಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ಅತ್ಯಂತ ಕೋಮಲವಾದ ವಸ್ತು ಯಾವುದು ಅಂತಂದ್ರೆ ಎಲ್ಲರೂ ಉತ್ತರ ಹೇಳ್ತಾರೆ ಹೂವು ಅಂತಂದು. ಆದರೆ ಅಬ್ರಹಾಂ ಲಿಂಕನ್ ಅವರು ಈ ಉದಾಹರಣೆ ನಮಗೇನು ಹೇಳ್ಕೊಡ್ತದೆ ಅಂದರೆ, ಜಗತ್ತಿನಲ್ಲಿ ಅತ್ಯಂತ ಕೋಮಲವಾದ, ಹೂವಿಗಿಂತಲೂ ಕೋಮಲವಾದ ವಸ್ತು ಇನ್ನೊಂದಿದೆ, ಅದು ಮಗುವಿನ ಮನಸ್ಸು ಅಂತಕ್ಕಂಥದ್ದು. ಆದ್ದರಿಂದ ಏನಂತಂತಂದ್ರೆ ಅಬ್ರಹಾಂ ಲಿಂಕನ್ ಒಬ್ಬ ರಾಷ್ಟ್ರ ನಾಯಕನಾಗಿ, ಒಬ್ಬ ಒಳ್ಳೆ ರಾಜನೀತಿಜ್ಞನಾಗಿ ಮತ್ತು ಒಬ್ಬ ಒಳ್ಳೆಯ ಮಹಾನ್ ಮಾನವತಾವಾದಿಯಾಗಿ, ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞನಾಗಿಯೂ ಕೂಡ ಬಹುಮುಖಿಯಾಗಿ ಹಿಂಜಿದಷ್ಟು ಅಬ್ರಹಾಂ ಲಿಂಕನ್ನ ಬದುಕಿನಲ್ಲಿ ಈ ಶ್ರೇಷ್ಠ ಮೌಲ್ಯಗಳ ಒಂದು ಖನಿಜವೇ ಆಗಿ ನಮಗೆ ಕಾಣ್ತಾನ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಈ ಕಾರಣದಿಂದ ಏನಪ್ಪ ಅಂತಂತಂದರೆ ಅಬ್ರಹಾಂ ಲಿಂಕನ್ ನಮಗೆ ಅನೇಕ ಸಂದೇಶಗಳನ್ನು ಮೌಲ್ಯಯುತವಾದಂಥ ಸಂದೇಶ ಕೊಡ್ತಕ್ಕಂಥ ಒಬ್ಬ ಶ್ರೇಷ್ಠ ಪುರುಷನಾಗಿ ನಮಗೆ ಕಾಣ್ತಾನೆ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕವಾಗಿ ಅಬ್ರಹಾಂ ಲಿಂಕನ್ನ ಈ ಮೌಲ್ಯಗಳು, ಮುಖ್ಯವಾಗಿ ಮಾನವೀಯತೆ, ಕ್ಷಮಾಶೀಲತೆ ಮತ್ತು ರಾಷ್ಟ್ರವನ್ನು ಒಗ್ಗೂಡಿಸುವಂಥ ದೂರದೃಷ್ಟಿ ಮತ್ತು ಎಲ್ಲರಲ್ಲಿಯೂ ಶ್ರೇಷ್ಠತ್ವವನ್ನು ಕಾಣುವಂಥ ಒಂದು ಮನೋಭಾವ, ಇವು ಇವತ್ತಿನ ಜಗತ್ತಿನ ಅವಶ್ಯಕತೆಗಳಾಗಿವೆ. ಆ ಅವಶ್ಯಕತೆಗಳು ನಮ್ಮ ಬದುಕಿನ ಸಹಜತೆಗಳಾಗಲಿ ಅಂತಕ್ಕಂಥ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ್. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.